ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ಹಬ್ಬಕ್ಕೆ ಹೋಗಿದ್ದು ನಮ್ಮ ಅತ್ತಿಗೆ ಮನೆಗೆ. ಬರೋಷ್ಟರಲ್ಲಿ 8 ಗಂಟೆಗಿತ್ತು. ನೆನ್ನೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ತಾನೇ ಎದ್ಬಿಟ್ಟು ಟೀ ಇಟ್ಟಿದ್ದೀನಿ. ನೀರು ಇಟ್ಟಿದ್ದಾರೆ, ನೀರು ಬಟ್ಟೆ ಎಲ್ಲ ಕೆಲಸ ಇದೆ ಇವತ್ತು ಕೆಲಸ. ಹಾಯ್ ಫ್ರೆಂಡ್ಸ್, ಮತ್ತೆ ಕೆಲಸ ಎಲ್ಲ ಮುಗಿಸಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಕೆಲಸ ಏನೋ ಎಲ್ಲ ಮುಗೀತು. ಪೂಜೆ ಒಂದು ಮಾಡಬೇಕಿತ್ತು ಸ್ನಾನ ಮಾಡಿಕೊಂಡು. ಅಷ್ಟರಲ್ಲಿ ನಮ್ಮ ಮನೆಯವರು ಫ್ರೆಂಡ್ಸ್ ಬಂದಿದ್ದಾರೆ, ಚಿಕನ್ ತಗೊಬಂದಿದ್ದೀನಿ ಅಡುಗೆ ಮಾಡು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅಡುಗೆ ಮಾಡೋಕ್ಕೆ ಕೂತಿದ್ದೀನಿ. ಇನ್ನೂ ಸ್ನಾನ ಮಾಡಿಲ್ಲ, ಪೂಜೆ ಮಾಡಿಲ್ಲ. ಎಲ್ಲ ಮನೆಯೆಲ್ಲ ಒರೆಸಿ ಮನೆಯೆಲ್ಲ ಕ್ಲೀನಾಗಿದೆ. ಸ್ನಾನವನ್ನು ಮಾಡಿ ಪೂಜೆ ಮಾಡಬೇಕು. ಇವಾಗ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ತೋರಿಸ್ತೀನಿ. ಇದು ಸಾಂಬಾರಲ್ಲ, ಗ್ರೇವಿ, ಚಿಕನ್ ಗ್ರೇವಿ. ಅವ್ರಿಗೆ ಸಾಂಬಾರು ಬೇಡವಂತೆ, ಗ್ರೇವಿ ಬೇಕಂತೆ. ಅದಕ್ಕೇ ಮಾಡ್ತಾಯಿದ್ದೀನಿ. ಇದನ್ನು ಮಾಡಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ರೆ ಕೆಲಸ ಮುಗೀತು. ಈ ಬಿಸಿಲಿಗೆ ಗ್ಯಾಸ್ ಮುಂದೆ ಕೂತ್ಕೊಂಡು ಹೊತ್ತು ಅಡುಗೆ ಕೆಲಸ ಅಂತೂ ಆಗೋದಿಲ್ಲ. ಸೆಕೆ ಫುಲ್ ಸೆಕೆ ಹಿಡಿತಾ ಇದೆ, ಆಗೋದೇ ಇಲ್ಲ. ಮಧ್ಯಾಹ್ನ ಟೈಮಿಗೆ ಬಿಸಿಲಲ್ಲೇ ಅಡುಗೆ ಮಾಡೋದಕ್ಕೆ. ಇದು ಸಾಂಬಾರು ಐತೆ ಕೊಟ್ಟು ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ಟು ಮತ್ತು ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಮತ್ತೆ ಸಿಗ್ತೀನಿ ಪೂಜೆ ಎಲ್ಲ ಮುಗಿಸಿ. ಫ್ರೆಂಡ್ಸ್, ಹಾಗೆಲ್ಲ ಚಿಕನ್ ಸಾಂಬಾರು ಬೇಯ್ತಾ ಇರಲಿ. ನಿಮಗೇನೋ ನಾನು ಮಾಡಿದ್ದೀನಿ ಅದನ್ನು ತೋರಿಸ್ಬೇಕು ಅಂತ. ನಿಮ್ಗೆ ಯಾವ ಥರ ಮಾಡೋದು ಅಂತ ಬೇಕಿದ್ರೆ ಕಮೆಂಟ್ ಮಾಡಿ ಆಯಿತಾ. ಕಾಣಿಸ್ತಾ ಇದ್ದೀನಿ. ಕ್ಯಾಂಡಲ್ ಫ್ಲವರ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ವಿಡಿಯೋ ಮಾಡಿ ಹಾಕ್ತೀನಿ. ಇದಂತೂ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬಲ್ಲಾಗಲಿ ಎಲ್ಲ ಟ್ರೆಂಡಿಂಗಲ್ಲಿದೆ. ನಿಮಗೆ ಯಾವ ಥರ ಮಾಡಿದೆ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಮಾಡಿ. ಚೆನ್ನಾಗಿ ಕಾಣಿಸ್ತಿದೆ. ಬ್ಯಾಕ್ ಕ್ಯಾಮ್ರದಿಂದ ಚೆನ್ನಾಗಿ ಕಾಣಿಸ್ತಿದೆ. ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ. ಈ ಥರ ಕಾಣಿಸ್ತಿದೆ. ಇದು ನಾನು ಮೊದಲನೇ ಸಲ ಟ್ರೈ ಮಾಡಿರೋದು. ನೀಟಾಗಿ ಬರುತ್ತಾ ಇಲ್ವಾ ಅಂತ ಹೇಳಿ ಟ್ರೈ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ನಾನು ಇದನ್ನು ಇಲ್ಲಿ ಹಿಂಗೆ ಟಿ ವಿ ಹತ್ರ ಇಟ್ಟಿರ್ತೀನಿ. ಡೆಕೋರೇಷನ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಪರವಾಗಿಲ್ಲ. ಫ್ರೆಂಡ್ಸ್, ನೆನ್ನೆ ವಿಡಿಯೋನೇ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಮತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡೋದು ಅಂದ್ಕೊಂಡೆ, ಬೆಳಗ್ಗೆನೂ ಆಗಲಿಲ್ಲ. ಇವಾಗ ಅಲ್ಲೊಂದು ಫಂಕ್ಷನ್ ಇತ್ತು, ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಹಾಗೆ ವಿಡಿಯೋ ಎಂಡ್ ಮಾಡೋದು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗೇನು ಅಡುಗೆ ಮಾಡೋದಿಲ್ಲ, ಸಂಜೆ ಆಗಿದೆ. ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಇನ್ನೊಂದು ಊಟ ಇದೆ ಅಂತ ಹೇಳಿ ನಮ್ಮ ಯಜಮಾನ್ರು ಹೋದರು. ಅಡುಗೆ ಅಂತೂ ಮಾಡೋದಿಲ್ಲ. ಹಾಗೆ ಇದನ್ನ ನಿಮ್ಗೆ ಹೇಳಬೇಕಿತ್ತು. ಈ ಫ್ಲವರ್ಸು ಎಲ್ಲ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಇವತ್ತು ಬಂತು. ಚೆನ್ನಾಗಿದೆ, ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದೆ. ಚೆನ್ನಾಗಿದೆ, ಅಷ್ಟೊಂದಿಲ್ಲ ಅಂದರೂ ಪರವಾಗಿಲ್ಲ. ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಈ ಥರದ್ದು 8 ಬಂದಿದೆ. ಇಲ್ಲಿ ಇಟ್ಟಿದ್ದೀನಿ. ಈ ಕಲರ್ ಬಂದಿದೆ, ಪಿಂಕು, 3 ರೆಡ್ ಕಲರು ಮತ್ತು ಬ್ಲೂ ಎಲ್ಲ ಬಂದಿದೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಎಲ್ಲ ಇಟ್ಟಿದ್ದೀನಿ. ಚೆನ್ನಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಟೀ ಇಟ್ಕೊಳಕ್ಕೆ ಬಂದಿದೆ. ಟೀ ಕುಡಿದ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಜಾಸ್ತಿ ಲೆಂತ್ ಇಲ್ಲ, ಚಿಕ್ಕದಾಗಿ ಒಂದು ವಿಡಿಯೋ ಅಷ್ಟೇ. ಜಾಸ್ತಿ ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಏನು ಕಂಟೆಂಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮಾಡ್ತೀನಿ, ಯೋಚನೆ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು. ಇವಾಗ ಈ ವಿಡಿಯೋ ನೋಡಿ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಟೀ ಕುಡಿಬೇಕು. ಈ ವಿಡಿಯೋನ ಎಂಡ್ ಮಾಡ್ತೀನಿ ನಾನು.
ವಾಯ್ಸು ಕೇಳಿಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ, ಯಾಕಂದರೆ ಫ್ಯಾನ್ ಗಾಳಿ ಸೀಲಿಂಗ್ ಫ್ಯಾನ್ ಇದೆಯಲ್ಲ ಅದು ಜಾಸ್ತಿ ಸೌಂಡ್ ಬರುತ್ತೆ. ಅದಕ್ಕೋಸ್ಕರ ನಾನು ವಾಯ್ಸು ಕೇಳಿಸೋದಿಲ್ಲ. ಫ್ಯಾನ್ ಕೆಳಗಡೆ ನಿಂತಿರೋದಕ್ಕೆ ಅದ್ರ ಸೌಂಡೇ ಜಾಸ್ತಿ ಕೇಳ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಯಾವ ಥರ ವೀಡಿಯೋ ಬೇಕಂತ ನಾನು ಕಮೆಂಟ್ ಮಾಡಿ. ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡಿ. ವೀಡಿಯೋಸ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಇದೆ, ಅಲ್ಲೂ ಹೋಗಿ ಫಾಲೋ ಕೊಡಿ. ಸಾನ್ವಿ ಅಫಿಷಿಯಲ್ ಅಂತ ಹೊಡೆದ್ರೆ ಬರುತ್ತೆ, ಅಲ್ಲೂ ಹೋಗಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಬಾಯ್.